ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ರಣಹೇಡಿ ಪಾಕಿಸ್ತಾನವು ಜಮ್ಮು ಮತ್ತು ಕಾಶ್ಮೀರದಿಂದ ಪಂಜಾಬ್ ಮತ್ತು ರಾಜಸ್ಥಾನದವರೆಗಿನ ಅಂತಾರಾಷ್ಟ್ರೀಯ ಗಡಿಯಲ್ಲಿ ವಾಯು ಮತ್ತು ಡ್ರೋನ್ ದಾಳಿಯನ್ನು ನಡೆಸಿ ಆಪರೇಷನ್ ಸಿಂಧೂರ್ಗೆ ಪ್ರತಿಕ್ರಿಯೆಯಾಗಿ ದುಷ್ಕೃತ್ಯವನ್ನು ನಡೆಸಿತು. ಆದರೆ ಇದಕ್ಕೆ ಭಾರತ ಸಹ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, ಆರ್ಥಿಕ ರಾಜಧಾನಿ ಕರಾಚಿಯ ಪ್ರಮುಖ ನಗರಗಳಾದ ಸಿಯಾಲ್ಕೋಟ್ ಮತ್ತು ಲಾಹೋರ್ನ ಮೇಲೆ ಭಾರತೀಯ ಸೇನೆಯು ಡ್ರೋನ್ ದಾಳಿ ಪ್ರಾರಂಭಿಸಿದೆ. ಇದರ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪಾಕಿಸ್ತಾನದೊಂದಿಗಿನ ಗಡಿ ಹಂಚಿಕೊಂಡಿರುವಂತಹ ರಾಜ್ಯಗಳ ಡಿಜಿಪಿ ಮತ್ತು ಕೆಲವೊಂದು ಸೈನ್ಯ ಮುಖ್ಯಸ್ಥರ ಜೊತೆ ಮಾತುಕತೆಯನ್ನು ಆಡ್ತಾರೆ. ಅಧಿಕಾರಿಗಳೊಂದಿಗಿನ ಸಭೆಯಲ್ಲಿ ಅಮಿತ್ ಶಾ ಅವರು ಹೇಳ್ತಾರೆ, ನಮ್ಮ ಒಂದು ಹಲ್ಲು ಹೋದ್ರೆ ಇಡೀ ದವಡೆಯನ್ನ ಹೊಡೆದು ಹಾಕುವಂತಹ ನೀತಿ ಅನುಸರಿಸಬೇಕು ಅಂತ ಅಮಿತ್ ಶಾ ಹೇಳಿದ್ದಾರೆ. ಅಂದ್ರೆ ಭಾರತೀಯ ಸೇನೆಗೆ ಯಾವ ಮಟ್ಟಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಮಿತ್ ಶಾ ಅಂದ್ರೆ, ನಮ್ಮ ಒಂದು ಹಲ್ಲು ಹೋಗಿದ್ರೆ ಅವರ ಇಡೀ ದವಡೆಯನ್ನ ಹೊಡೆದಾಕಿ ಅಂತ. ಅಂದ್ರೆ ಈ ಅಮಿತ್ ಶಾ ಅವರ ಇದನ್ನ ನೋಡಿದ್ರೆ ಅನ್ಸುತ್ತೆ, ನಾನು ಯಾರ ದಾರಿಗೂ ಅಡ್ಡ ಹೋಗಲ್ಲ, ನನ್ನ ದಾರಿಗೆ ಅಡ್ಡ ಬಂದ್ರೆ ಅದು ಯಾವನೇ ಇದ್ರೂ ಬಿಡಲ್ಲ ಅನ್ನೋ ಲೆಕ್ಕದಲ್ಲಿ ಹೇಳಿದ್ದಾರೆ. ಭಾರತೀಯ 26 ಅಮಾಯಕ ಭಾರತೀಯರನ್ನ ಬಲಿ ತೆಗೆದುಕೊಂಡಂತ ಉಗ್ರರು ಇಂದು ನಿದ್ದೆಯನ್ನಾಗೆಟ್ಟಿದ್ದಾರೆ. ಯಾವಾಗ ಭಾರತ ನಮ್ಮ ಮೇಲೆ ಮಿಸೈಲ್ ದಾಳಿ ಮಾಡುತ್ತೋ, ಯಾವಾಗ ಕ್ಷಿಪಣಿಗಳು ಬಂದು ನನ್ನ ಮನೆ ಬಾಗಿಲಿಗೆ ಬೀಳುತ್ತೋ ಅಂತ ಅಲ್ಲಿರುವಂತ ಉಗ್ರರು ನಡುಗಿ ಹೋಗ್ತಾ ಇದ್ದಾರೆ. ಅದು ಭಾರತದ ತಾಕತ್ತು. ಹಿಂದಿನ ಕಾಲದಲ್ಲೆಲ್ಲ ಯುದ್ಧ ಮಾಡ್ಬೇಕಾದ್ರೂ ಒಂದೊಂದ್ಸಲ ಫೋನ್ ಮಾಡಿ ಕೇಳ್ಬೇಕಿತ್ತಂತೆ. ನಮ್ಮ ಹಿರಿಯರು ಹೇಳ್ತಿದ್ರು, ಮೊದಲೆಲ್ಲ ಯುದ್ಧಗಳು ಭಾರತ ಯಾಕ್ರಿ ಸೋಲ್ತಿತ್ತು ಅಂದಾಗ ಆರ್ಮಿದವರಿಗೆ ದೆಹಲಿಯಲ್ಲಿ ಕುಂತಹ ಹೆಬ್ಬೆಟ್ಟು ಗಿರಾಕಿಯ ರಾಜಕಾರಣಿಗಳು ಕಂಟ್ರೋಲ್ ಮಾಡ್ತಿದ್ರಂತೆ. ಇವರು ಇಲ್ಲೆಲ್ಲೋ ಒಂದೊಂದು ಇದರಲ್ಲಿ ಸಂಸದರಾಗಿ ಆಯ್ಕೆಯಾಗಿ ಹೋಗೋರು, ದುಡ್ಡು ಅದೆಲ್ಲ ಹಂಚಿ ಸಂಸದರಾಗಿ ಆಯ್ಕೆಯಾಗಿ ದೆಹಲಿಯಲ್ಲಿ ಕೂತ್ಕೊಳ್ಳೋರು. ಆವಾಗ ಇವ್ರಿಗೆ ಏನು ಗೊತ್ತಿರುತ್ತೆ, ಇವರಿಗೆ ಸ್ವಂತ ಒಂದು ಜಿಲ್ಲೆಯನ್ನೇ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ಆ ಸಂಸದರಿಗೆ. ಅವರು ಭಾರತೀಯ ಸೇನೆಯನ್ನು ಏನು ಕಂಟ್ರೋಲ್ ಮಾಡ್ತಿದ್ರು. ಆದರೆ ಇವತ್ತು ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ನೀವು ನೋಡಿ, ಎಸ್ ಜೈಶಂಕರ್, ಯಾವುದೇ ರಾಜಕಾರಣದ ಬೆಂಬಲ ಇಲ್ಲ, ಯಾವುದೇ ರಾಜಕೀಯ ಕುಟುಂಬ ಇಲ್ಲ ಅವರಿಗೆ. ಹರ್ದೀಪ್ ಸಿಂಗ್ ಪೂರಿ ಇರ್ಬೋದು, ಅಜಿತ್ ಡೋವಲ್ ಇರ್ಬೋದು, ಅವ್ರು ಸಚಿವರು ಇಲ್ಲದೆ ಇರ್ಬೋದು, ಆದರೆ ಅಧಿಕಾರ ಇದೆ ಅವ್ರ ಕೈಯಲ್ಲಿ. ಅಂದ್ರೆ ಎಂಥವ್ರಿಗೆ ಆಯ್ಕೆ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅಂದ್ರೆ ನರೇಂದ್ರ ಮೋದಿ ಆಡಳಿತದಲ್ಲಿ ಕ್ಯಾಬಿನೆಟ್ ದರ್ಜೆಯ ಬಹುತೇಕ ಸಚಿವರು ರಾಜಕಾರಣದ ಹಿನ್ನೆಲೆ ಅಲ್ಲ, ಅವರು ದೇಶಕ್ಕಾಗಿ ಮಾಡಿದಂತ ಕಾರ್ಯಗಳನ್ನ ಗುರುತಿಸಿ ಅವರಿಗೆ ಆ ಸ್ಥಾನಗಳನ್ನ ನೀಡಲಾಗಿದೆ. ದೇಶದ ಮೇಲೆ ಅವರಿಗಿದ್ದಂತ ಕಾಳಜಿ ಅವರಿಗೆ ಆ ಸ್ಥಾನದ ತನಕ ಕೊಂಡೊಯ್ದಿದೆ. ಆದ್ರೆ ಹಿಂದಕ್ಕೆಲ್ಲ ಹಂಗಿರ್ಲಿಲ್ಲ ಅಂತೆ. ಯಾರು 4 ಸಲ 5 ಸಲ ಗೆಲ್ತಾರ ಅವ್ರು ಕ್ಯಾಬಿನೆಟ್ ಸಚಿವಗಿರಿಯನ್ನ ಕೊಡ್ತಿದ್ರು. ಅವ್ರು ದೆಹಲಿಯಲ್ಲಿ ಕುಂತು ದೇಖ್ನಾ ಚಾಹಿಯೇ, ಓ ಬಿ ಹಮ್ಲಾ ಕರೆ ತೋ ಹಮ್ ಬಿ ಕರೆಂಗೆ, ದೇಖಿಂಗೆ, ಈ ತರದ ಹೇಳಿಕೆಗಳು ಇರ್ತಿದ್ವು. ಆದ್ರೆ ಮೋದಿ ಆಡಳಿತದಲ್ಲಿ ಹಂಗಲ್ಲ. ಅವ್ರು ನಮ್ದು ಹಲ್ಲು ಏನಾದ್ರೂ ತೆಗೆದ್ರೆ ನೀವು ಇಡೀ ದವಡೆನೆ ಹೊಡೆದು ಬಿಡಿ. 32 ಹಲ್ಲುಗಳಿರುತ್ತೆ ಒಂದು ದವಡೆಯಲ್ಲಿ, ಆ 32 ಹಲ್ಲುಗಳನ್ನ ಹೊಡ್ರಿ. ಅಂದ್ರೆ ಒಂದು ಹಲ್ಲಿಗೆ ಪ್ರತಿಕಾರ 32 ಹಲ್ಲುಗಳು ವಿತ್ ದವಡೆ. ಅದು ಇವತ್ತಿನ ವಿಕಸಿತ ಭಾರತ. ಯೋಗಿ ಅವ್ರು ಹೇಳ್ತಾ ಇದ್ರು, ವಿಕಸಿತ ಭಾರತ ನಿನ್ನೆ ದಿನ ಅದರ ಒಂದು ಉತ್ತರವನ್ನ ಕೊಟ್ಟಿದೆ. ಇದು ಹಳೆಯ ಭಾರತ ಅಲ್ಲ, ಇದು ವಿಕಸಿತ ಭಾರತ. ಅದರ ಏನೋ ಒಂದು ಪರಿಚಯ ಮೊನ್ನೆ ಕೊಟ್ಟಿದೆ ಅಂತ ಯೋಗಿ ಅವರು ಹೇಳ್ತಾ ಇದ್ರು. ಪಾಕಿಸ್ತಾನದ ಮೇಲೆ ಭಾರತದ ಮೇಲೆ ದಾಳಿಗೆ ಯತ್ನ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ದಾಳಿ ಯತ್ನ ಮಾಡಿದೆ. ಆದರೆ ಪಾಕಿಸ್ತಾನದ ದಾಳಿ ವಿಫಲವಾಗಿದೆ. ಇದರ ಜೊತೆಗೆ ಪಾಕಿಸ್ತಾನದ ದಾಳಿ ಭಾರತದ ಪ್ರತ್ಯುತ್ತರ ಕೂಡ ನೀಡಿದೆ. ಲಾಹೋರ್ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಭಾರತ ದಾಳಿಯನ್ನು ಮುಂದುವರಿಸಿದೆ. ಇದು ಹೇಡಿ ಪಾಕಿಸ್ತಾನದ ಎಲ್ರಿಗೂ ಗೊತ್ತು, ಅದೇನ್ ಮಾಡಲ್ಲ. ಸುಮ್ಮನೆ ನಿನ್ನೆ ನಮ್ಮ ಸಂಪಾದಕರು ಪ್ರಧಾನ ಸಂಪಾದಕರು ಹೇಳ್ತಿದ್ರು, ಇಲ್ಲಿ ಏನ್ ಮಾಡುತ್ತಂತೆ, ಒಂದು ಸಣ್ಣ ಒಂದು ತೂತದಲ್ಲಿ ಕೂತ್ಕೊಂಡು ಬೆಕ್ಕಿಗೆ ಹೇಳುತ್ತಂತೆ, ನಾನು ನಿನ್ನ ಬಿಟ್ಟಿದ್ದೀನಿ ಹೋಗು, ನಾನು ನಿನ್ನ ಬಿಟ್ಟಿದ್ದೀನಿ ಹೋಗು ಅಂತ. ಇಲ್ಲಿಗೆ ರಿಯಾಲಿಟಿ ಗೊತ್ತಿರುತ್ತೆ, ನಾನು ಹೊರಗೆ ಬಂದ್ರೆ ಬೆಕ್ಕಿನ ಕೈಯಲ್ಲಿ ಇವತ್ತು ಊಟಕ್ಕೆ ಆಹಾರವಾಗಿ ಹೋಗ್ತೀನಿ ಅಂತ. ಆ ಇಲಿ ಆ ಒಂದು ತೂತಿಂದ ಹೊರಗೆ ಬರಲ್ಲ, ಬೆಕ್ಕಿನ ಜೊತೆ ಆಟ ಆಡಲ್ಲ. ಪಾಕಿಸ್ತಾನ ಪರಿಸ್ಥಿತಿ ಕೂಡ ಅಷ್ಟೇ. ಅದು ಒಂದು ಇಲಿ ಹೊರಗೆ ಬಂದು ಆಟ ಆಡಲ್ಲ, ಯಾವುದೋ ಕಚ್ಚರ ಉಗ್ರಗಾಮಿಗಳನ್ನ ಕಳಿಸುತ್ತೆ ಭಾರತದಲ್ಲಿ, ಎಲ್ಲೊಂದು ಸಣ್ಣ ಪುಟ್ಟ ಇದು ಮಾಡುತ್ತೆ, ಈ ಜನರ ಭಾವನೆಗಳಿಗೆ ಧಕ್ಕೆ ತರಬೇಕು ಅಂತ. ಆದ್ರೆ ಇಲ್ಲಿ ಯಾವನು ಹೆದರೋನಲ್ಲ. ಇವತ್ತಿನ ಭಾರತ ವಿಕಸಿತ ಭಾರತ. ನೀನು ತೂತಲ್ಲಲ್ಲ, ನೀನು ಯಾವ ಸಂಧಿಯಲ್ಲಿದ್ರು ಕೂಡ, ಯಾವುದೇ ಸಂಧಿಯಲ್ಲಿ ಉಗ್ರರಿದ್ರು ಕೂಡ
ನಮ್ಮ ಭಾರತೀಯ ಸೈನಿಕರು ಅವ್ರನ್ನ ಹೊಡೆದೊರಳಿಸ್ತಾರೆ. ಈ ಒಂದು ಯುದ್ಧ ಶುರುವಾದಾಗಿನಿಂದ ಅಮಿತ್ ಶಾ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ನರೇಂದ್ರ ಮೋದಿ ಅವರು ಇರ್ಬೋದು. ನರೇಂದ್ರ ಮೋದಿ ಯೂಶುವಲಿ ಇಂಗ್ಲಿಷಲ್ಲಿ ಭಾಷಣನೇ ಮಾಡಲ್ಲ, ಆದ್ರೆ ಬಿಹಾರದ ನೆಲದಲ್ಲಿ ನಿಂತು ಹೇಳ್ತಾರೆ, ಇಂಡಿಯಾ ವಿಲ್ ಐಡೆಂಟಿಫೈ, ಟ್ರೇಸ್ ಅಂಡ್ ಪನಿಷ್ ಎವ್ರಿ ಟೆರರಿಸ್ಟ್ ಅಂಡ್ ದೇರ್ ಬ್ಯಾಕರ್ಸ್. ವಿ ವಿಲ್ ಪರ್ಸ್ಯೂ ದೆಮ್ ಟು ದಿ ಎಂಡ್ಸ್ ಆಫ್ ದಿ ಅರ್ತ್ ಅಂತ. ಅದು ನರೇಂದ್ರ ಮೋದಿ. ಯೂಶುವಲಿ ಅವ್ರು ಹೇಳಲ್ಲ ಇಂಗ್ಲಿಷಲ್ಲಿ, ಆದರೆ ಅವತ್ತು ಹೇಳಿ, ನಾವು ಯಾವುದೇ ಕಾರಣಕ್ಕೆ ಭಯೋತ್ಪಾದನೆ ಕೃತ್ಯಗಳನ್ನ ಸಹಿಸುವುದಿಲ್ಲ, ನಮ್ಮ ಅಮಾಯಕರ ಜೀವಗಳನ್ನ ತೆಗೆದುಕೊಂಡವರನ್ನ ನಾವು ಹುಡುಕ್ತೀವಿ, ಶಿಕ್ಷೆ ಕೊಡ್ತೀವಿ, ಅದು ಯಾರೇ ಇರಲಿ, ಟೆರರಿಸ್ಟ್ ಇರಲಿ, ಆತನಿಗೆ ಸಪೋರ್ಟ್ ಕೊಡೋರೇ ಇರಲಿ, ಅವರಿಗೆ ಮಟ್ಟ ಹಾಕ್ತೀವಿ ಅಂತ ನರೇಂದ್ರ ಮೋದಿ ಹೇಳಿದ್ರು. ಅದೇ ರೀತಿಯಲ್ಲಿ ಇವತ್ತು ನಡೆದುಕೊಳ್ತಾ ಇದ್ದಾರೆ. ಎಸ್, ಇನ್ನು ಮುಂದಿನ ಸುದ್ದಿ.